ಇದ್ ನೋಡಿ, ಕುಮಾರಸ್ವಾಮಿ ಪೊಲೀಸ್ ಸ್ಟೇಷನ್ ಇಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಎಡಗಡಿಕೆ ರೋಡ್ ಸೈಡ್ ಅಲ್ಲಿ ಈ ತರದೊಂದು ಪಾರ್ಕ್ ಪಕ್ಕದಲ್ಲಿ ಕೂತ್ಕೊಳ್ಳುವಂತ ವ್ಯವಸ್ಥೆ ಮತ್ತೆ ವಾಕಿಂಗ್ ಮಾಡುವಂತ ವ್ಯವಸ್ಥೆನ ಸೂಪರ್ ಆಗಿ ಮಾಡಿದ್ದಾರೆ. ಆದ್ರೆ ಇಲ್ಲಿ ಯಾರೋ ಕಿಡಿಗೇಡಿಗಳು ಯಾವ ತರ ಮಾಡಿದ್ದಾರೆ ಅಂತ ನೋಡಿ, ಇಲ್ಲಿ ಮರಕ್ಕೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಆದ್ರೂ ಕೂಡ ಇಲ್ಲಿ ಓಡಾಡ್ತಾ ಇರುವಂತ ಜನಗಳಾಗ್ಲಿ ಮತ್ತೆ ಇಲ್ಲಿ ಕೂತಿರುವಂತ ಜನಗಳಾಗ್ಲಿ ಇದನ್ನ ಆರಿಸುವಂತ ಕೆಲಸ ಮಾಡ್ತಾ ಇಲ್ಲ. ಎಷ್ಟು ದೊಡ್ಡ ಮರ ಅಂತ ಅಂದ್ರೆ ಇದಕ್ಕೆ ಬೆಂಕಿ ಹಚ್ಚಿರೋರು ಯಾರಾದ್ರೂ ಆಗಿರ್ಲಿ ಪುಣ್ಯಾತ್ಮರು. ಆದ್ರೆ ಇಲ್ಲಿ ಕೂತಿರೋರ್ಗೆ ಅಷ್ಟು ಪರಿಜ್ಞಾನ ಬೇಡವಾ? ನೀರ್ ಹಾಕಿ ಅದನ್ನ ಆರಿಸ್ಬೇಕು, ಇಲ್ಲ ಅಂತಂದ್ರೆ ಇದು ಮರ ಹತ್ಕೊಳ್ಳುತ್ತೆ, ಅರ್ಧಂಬರ್ಧ ಉರ್ದೋದ್ರೆ ಮುಂದಿನ ದಿನಗಳಲ್ಲಿ ಗಾಳಿ ಬೀಸಿದಾಗ ಮಳೆ ಹುಯ್ದಾಗ ಬಿದ್ದೋಗುವಂತ ಚಾನ್ಸಸ್ ಇರುತ್ತೆ ಅಂತ ಗೊತ್ತಾಗಲ್ವೋ ಏನೋ ಗೊತ್ತಿಲ್ಲ. ಆದ್ರೆ ಎಲ್ಲಾರು ಹಂಗೆ ಕೂತಿದ್ರು, ಹಂಗಂಗೆ ಓಡಾಡ್ತಾ ಇದ್ರು. ನಾವು ಗಾಡಿಲಿ ಹೋಗ್ಬೇಕಾದ್ರೆ ನೋಡಿದ್ಮೇಲೆ ಅದನ್ನ ಆರ್ಸೋಣ ಅಂತ ಹೇಳಿ ಅಂಗಡಿಗೆ ಹೋಗಿ ನೀರ್ ಬಾಟ್ಲು ತಗೊಂಡ್ಬಂದು ಅದನ್ನ ಆರ್ಸೋ ಅಂತ ಕೆಲಸ ಮಾಡಿದೀವಿ. ದಯವಿಟ್ಟು ಯಾರು ಕಿಡಿಗೇಡಿಗಳು ಮರಗಳ ಹತ್ರ ಕಸ ಹಾಕ್ಬಿಟ್ಟು ಬೆಂಕಿ ಹಚ್ಚಕ್ ಹೋಗ್ಬೇಡಿ. ಬೆಂಕಿ ಹಚ್ಚಿದ್ರು ಕೂಡ ಅದನ್ನ ನೋಡ್ಕೊಂಡು ಓಡಾಡ್ಬೇಡಿ, ಅದನ್ನ ನೋಡ್ಕೊಂಡು ಕೂತಿರ್ಬೇಡಿ. ದಯವಿಟ್ಟು ಆ ಬೆಂಕಿನ ಆರಿಸೋ ಅಂತ ಕೆಲಸ ಮಾಡಿ. ನಿಮ್ಗೂ ಒಳ್ಳೇದಾಗತ್ತೆ, ನಿಮ್ಮ ಫ್ಯಾಮಿಲಿಗೂ ಒಳ್ಳೇದಾಗತ್ತೆ. ಈ ತರ ದೊಡ್ಡ ದೊಡ್ಡ ಮರಗಳನ್ನ ಉಳಿಸ್ಕೊಳ್ಳೋದೇ ಒಂದು ಸಾಧನೆ ಆಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಿಟಿಗಳಲ್ಲಿ ಮರಗಳನ್ನ ಕಡ್ದು ಅಪಾರ್ಟ್ಮೆಂಟ್ ಕಟ್ಟೋದೇ ಜಾಸ್ತಿ ಆಗಿದೆ. ಒಂದೊಂದು ಮರ ಬೆಳಿಕೆ ವರ್ಷಾನ್ಗಟ್ಲೆ ಬೇಕು. ವರ್ಷಾನ್ಗಟ್ಲೆ ಅಂತ ಅಂದ್ರೆ 30 ವರ್ಷ 40 ವರ್ಷ ಬೇಕಾಗುತ್ತೆ ದೊಡ್ಡ ದೊಡ್ಡ ಮರಗಳನ್ನ ಬೆಳೆಸೋದಿಕ್ಕೆ. ಈಗಿನ ಜನರೇಷನ್ ಅಲ್ಲಿ ಮರ ನೆಡೋದ್ಕಿಂತ ಮರನ ಕಟ್ ಮಾಡೋರೇ ಜಾಸ್ತಿ ಜನ ಆಗಿದ್ದಾರೆ. ದಯವಿಟ್ಟು ಮರನ ಉಳಿಸಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ.